ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಅವರನ್ನು ಸೀಕ್ರೆಟ್ ರೂಮಿಗೆ ಹಾಕಿದ್ದಾರೆ. ಈ ಧ್ರುವಂತ್ ಹಾಗೂ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಯಾವ ರೀತಿ ಜಗಳ ಆಡ್ತಿದ್ದಾರೆ, ಅವರಿಬ್ಬರದ್ದು ಕಂಡ್ರೆ ಆಗಲ್ಲ ಅಂತ ಹೇಳಿದ್ರೆ ಧ್ರುವಂತಿಗೆ ರಕ್ಷಿತನನ್ನು ಕಂಡ್ರೆ ಆಗಲ್ಲ, ರಕ್ಷಿತನಿಗೆ ಧ್ರುವಂತನ್ನು ಕಂಡ್ರೆ ಆಗಲ್ಲ. ಸೊ ನೋಡುವ ವೀಕ್ಷಕರು ತುಂಬಾ ಜನ ಕ್ವಶನ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಇವರಿಬ್ಬರಿಗೂ ಮುಂಚೆನೆ ಪರಿಚಯ ಇತ್ತ, ಏನಕ್ಕೆ ಇಷ್ಟು ದ್ವೇಷ, ಧ್ರುವಂತಿಗೆ ಏನಕ್ಕೆ ಇಷ್ಟು ದ್ವೇಷ, ಸೊ ಒಂದೇ ಊರಿನವರಾಗಿ ಇಷ್ಟು ಏನಕ್ಕೆ ಹೇಟ್ ಮಾಡ್ತಿದ್ದಾರೆ ಒಬ್ಬರು ಅಂತೇಳಿ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ಸೊ ಅದಕ್ಕೆ ಒಂದು ಉತ್ತರ, ಯಾರಾದ್ರೂ ಹೊಸ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಧ್ರುವಂತ್ ಯಾರು ಅಂತ ರಕ್ಷಿತನಿಗೆ ಗೊತ್ತಿರಲಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಧ್ರುವಂತ್ ಯಾರು ಅಂತ ಹೇಳಿ ರಕ್ಷಿತನಿಗೆ ಗೊತ್ತಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಜನಕ್ಕೆ ಧ್ರುವಂತ್ ಯಾರು ಅಂತ ಗೊತ್ತಿರಲಿಲ್ಲ. ಕೆಲವು ಸೀರಿಯಲ್ ಎಲ್ಲ ಮಾಡಿದ್ರು, ಮತ್ತೊಂದು ರೀಸೆಂಟ್ ಆಗಿ ಒಂದು ಕಾಂಟ್ರವರ್ಸಿ ಆದ್ಮೇಲೆ ಒಂದು ಸ್ವಲ್ಪ ಗೊತ್ತಾಗಿದೆ. ಅದು ಬಿಟ್ರೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಅದೇ ಪ್ರಕಾರವಾಗಿ ಧ್ರುವಂತಿಗೆ ರಕ್ಷಿತ ಯಾರು ಅಂತ ಗೊತ್ತಿತ್ತು. ಏನಕ್ಕಂತ ಹೇಳಿದ್ರೆ ರಕ್ಷಿತಾ ಲಾಗ್ ಮಾಡಿ ಲಾಗ್ ಫೇಮಸ್ ಆಗಿದ್ದಕ್ಕಿಂತ ಜಾಸ್ತಿ ರಕ್ಷಿತಾ ಫೇಮಸ್ ಆಗಿದ್ದು ಟ್ರೋಲ್ ವಿಡಿಯೋದಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ರಕ್ಷಿತನನ್ನು ಟ್ರೋಲ್ ಮಾಡಿದಷ್ಟು ಬೇರೆ ಯಾರನ್ನು ಸಹ ಟ್ರೋಲ್ ಮಾಡಿಲ್ಲ. ಅಷ್ಟು ಟ್ರೋಲ್ ಬೇರೆ ಯಾರನ್ನಾದ್ರೆ ಮಾಡಿದ್ರು ಉಂಟಲ್ಲ, ಅವರಿಗೆ ತಲೆ ತಿರುಗ್ತಾ ಇತ್ತು, ಅಷ್ಟು ಟ್ರೋಲ್ ಮಾಡಿದ್ರು ರಕ್ಷಿತನನ್ನು. ಸೊ ಏನಕ್ಕೆ ಅವಳು ಹೇಳುವ ಒಂದೊಂದು ಮಾತಲ್ಲಿ ಒಂದು ಮಿಸ್ಟೇಕ್ ಆಗ್ತಿತ್ತು. ತುಳು ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಟ್ರೋಲ್ ಮಾಡಿದ್ದು, ತುಳು ಲ್ಯಾಂಗ್ವೇಜ್ ಅಲ್ಲಿ. ಸೊ ಅವಳೊಂದು ಏನೋ ಒಂದು ಹೇಳಿಕೆ ಹೋದಾಗ ಅಲ್ಲಿ ಬೈ ಮಿಸ್ಟೇಕ್ ಆಗಿ ಬೇರೆ ಒಂದು ವರ್ಡ್ ಇದಾಗ್ತಿತ್ತು, ಅದಕ್ಕೆ ಅರ್ಥ. ಸೊ ಅದನ್ನ ಹಿಡ್ಕೊಂಡು ತುಂಬಾ ಜನ ಟ್ರೋಲ್ ಮಾಡ್ತಿದ್ರು. ಹಾಗಾಗಿ ರಕ್ಷಿತನನ್ನು ಧ್ರುವಂತ್ ನೋಡಿದ್ರು. ಗೊತ್ತಾಯ್ತಾ ನಿಮ್ಗೆ? ಎಂತ ಗೊತ್ತುಂಟ ಗಾಯಸ್ ಅಂತ ಹೇಳ್ತಿದ್ರಲ್ಲ ಧ್ರುವಂತ್. ಸೊ ಇದೆಲ್ಲ ಕಾರಣ ಏನಂತ ಹೇಳಿದ್ರೆ ರಕ್ಷಿತಂದು ಟ್ರೋಲ್ ವಿಡಿಯೋ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ರು. ಬಿಗ್ ಬಾಸ್ ಬರುವ ಮೊದಲು ಮಂಗಳೂರು, ಉಡುಪಿ ಸೈಡ್, ಬೇರೆ ಎಲ್ಲ ಕರ್ನಾಟಕದ ಭಾಗದಲ್ಲಿ ಗೊತ್ತಿತ್ತು ಆಲ್ಮೋಸ್ಟ್ ಕೆಲವು ಜನರಿಗೆ. ಅದೇ ಪ್ರಕಾರವಾಗಿ ಧ್ರುವಂತ ಟ್ರೋಲ್ ವಿಡಿಯೋ ನೋಡಿದ್ರು. ನಿಜವಾಗಿ ಧ್ರುವಂತ ಒಂದು ವೇಳೆ ಲಾಗ್ ಎಲ್ಲ ನೋಡಿದಿದ್ರೆ ರಕ್ಷಿತಂದು ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಹೇಳಿ ಗೊತ್ತಾಗ್ತಿತ್ತು. ಯಾಕೆಂತ ಹೇಳಿದ್ರೆ ರಕ್ಷಿತಾ ಲಾಗ್ ಅಲ್ಲಿ ಒಂದು ಸಣ್ಣ ಕ್ಲಿಪ್ ಅನ್ನು ಕಟ್ ಮಾಡಿ ಟ್ರೋಲ್ ಮಾಡಿದ್ರು. ಸೊ ಬಟ್ ಲಾಗ್ ಅಲ್ಲಿ ರಕ್ಷಿತಾ ಅವರು ಸ್ಟಾರ್ಟಿಂಗ್ ಅಲ್ಲಿ ಜನ ರಕ್ಷಿತನನ್ನು ಹೇಟ್ ಮಾಡ್ತಿದ್ರು, ಇಲ್ಲ ಅಂತಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ, ಊರಿನ ಜನ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ರಕ್ಷಿತನಿಗೆ. ಇವಾಗ ಧ್ರುವಂತ್ ಯಾವ ತರ ಹೇಳ್ತಾರೆ ನೋಡಿ, ಅದೇ ಪ್ರಕಾರವಾಗಿ ಮೊದಲು ಟ್ರೋಲ್ ಆಗುವ ಸಮಯದಲ್ಲಿ ತುಂಬಾ ಜನ ಅದೇ ತರ ಹೇಳ್ತಿದ್ರು, ಓವರ್ ಮಾಡ್ತಾಳೆ ಹಾಗೆ ಹೀಗೆ ಅಂತೇಳಿ. ಅದೇ ಪ್ರಕಾರವಾಗಿ ಧ್ರುವಂತ್ ಇವಾಗ ಹೇಳುದು. ಸೊ ಬಟ್ ಯಾವಾಗ ಡೈಲಿ ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಲಾಗ್ ಅಲ್ಲಿ ಕೆಲವು ಲಾಗ್ ಕ್ಲಿಕ್ ಆಯ್ತು. ಅದಾದ್ಮೇಲೆ ಜನರು ಅವಳ ಜೊತೆ ಕನೆಕ್ಟ್ ಆದ್ರು. ಲಾಗ್ ಅಲ್ಲಿ ಒಬ್ಬರು ಬಂದಾಗ ಒಂದು ಸೆಲ್ಫಿ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡುವ ರೀತಿಯಾಗಿರ್ಬೋದು, ಯಾರೇ ಬಂದ್ರು ಅದಕ್ಕೆ ಒಂದು ಸಪೋರ್ಟ್ ಮಾಡುದು. ಎಲ್ಲ ಫ್ರೆಂಡ್ಸ್ ಅವರೆಲ್ಲ ಬಂದು ಇವಳ ಚಾನಲ್ಗೆ ಬಂದು ಇವಳನ್ನೇ ಪ್ರಮೋಷನ್ ಮಾಡ್ಕೊಂಡು ಹೋದ್ರು, ಎಲ್ಲ ಮೋಸ ಮಾಡಿ. ಸೊ ಎಲ್ಲ ಲಾಗ್ ಅಲ್ಲಿ ಮಾತಾಡುವ ರೀತಿ ಅದೆಲ್ಲ ಜನರಿಗೆ ಇಷ್ಟ ಆಗಿ ತುಂಬಾ ಜನರು ಇಷ್ಟಪಡ್ಲಿಕ್ಕೆ ಶುರು ಆದ್ರು. ಗೊತ್ತಾಯ್ತಾ? ಸ್ಟಾರ್ಟಿಂಗ್ ಅಲ್ಲಿ ಟ್ರೋಲ್ ಆಗಿದ್ದನ್ನೇ ನೋಡ್ಕೊಂಡು ಅದನ್ನೇ ಹಿಡ್ಕೊಂಡಿದ್ದಾನೆ ಯಾರು, ಧ್ರುವಂತನ ತಲೆಯಲ್ಲಿ ಈಗ ಇರುವುದು ರಕ್ಷಿತನನ್ನು ಟ್ರೋಲ್ ಮಾಡಿದಕ್ಕೆ ಕರ್ಕೊಂಡು ಬಂದದಲ್ಲ. ಸೊ ಇವಾಗ್ಲೂ ಜನರದ್ದು ರಕ್ಷಿತನನ್ನು ಹೇಟ್ ಮಾಡ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ, ಅದೇ ರೀತಿ ಅಂತ ಅಪಹಾಸ್ಯ ಮಾಡ್ತಿದ್ದಾರೆ ರಕ್ಷಿತನನ್ನು ಅಂತ ಹೇಳಿ ಧ್ರುವಂತನ ತಲೆಯಲ್ಲಿದೆ. ಸೊ ಹಾಗಾಗಿ ಧ್ರುವಂತ್ ರಕ್ಷಿತನನ್ನು ಹೇಟ್ ಮಾಡುದು. ಗೊತ್ತಾಯ್ತಾ ನಿಮ್ಗೆ? ಅದು ಬಿಟ್ಟು ಧ್ರುವಂತನನ್ನು ರಕ್ಷಿತನಿಗೆ ಗೊತ್ತಿರ್ಲಿಲ್ಲ, ರಕ್ಷಿತನಿಗೆ ಧ್ರುವಂತ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಬಟ್ ರಕ್ಷಿತನಿಗೆ ಧ್ರುವಂತ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಧ್ರುವಂತ ಅಣ್ಣ ಅಂತ ಹೇಳಿ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇದ್ರು. ಯಾವಾಗ ಧ್ರುವಂತ್ ಹೋಗಿ ರಕ್ಷಿತನ ಬಗ್ಗೆನೇ ಬೇರೆಯವರ ಬಳಿಯಲ್ಲಿ ಹೋಗಿ ಹೇಳ್ತಾರೆ ನೋಡಿ, ಆವಾಗ ಗೊತ್ತಾಯ್ತು ಧ್ರುವಂತದ್ದು ಬುದ್ಧಿ. ಸೊ ಇವನು ಎಷ್ಟು ಏನಿದ್ರು ವಿಷಾನೇ ಇವನು ಅಂತೇಳಿ ರಕ್ಷಿತನಿಗೆ ಗೊತ್ತಾಯ್ತು. ಅದಾದ್ಮೇಲಿಂದ ಧ್ರುವಂತನ್ನು ಇಷ್ಟಪಡ್ತಿರ್ಲಿಲ್ಲ. ಸೊ ಇವಾಗ ಇವರಿಬ್ರದ್ದು ಸೀಕ್ರೆಟ್ ರೂಮ್ ಅಲ್ಲಿ ಜಗಳ ಗೊತ್ತಾಯ್ತು ನಿಮ್ಗೆ ಯಾವ ರೀತಿ ಆಗ್ತಿದೆ ಅಂತ ಹೇಳಿ. ಇದಕ್ಕೆ ತುಂಬಾ ಜನ ಖುಷಿ ಪಡ್ತಿದ್ದಾರೆ, ಸಾವಿರಾರು ಜನ ಕಮೆಂಟ್ ಹಾಕ್ತಿದ್ದಾರೆ, ನಮ್ಗೆ ಇವರ ಸೀಕ್ರೆಟ್ ರೂಮ್ ಜಗಳ ನೋಡ್ಲಿಕ್ಕೆ ಇಷ್ಟ ಆಗ್ತದೆ, ಅದು ಬಿಟ್ಟು ಬಿಗ್ ಬಾಸ್ ಮನೆಯ ಒಳಗೆ ನೋಡ್ಲಿಕ್ಕೆ ಇಷ್ಟ ಆಗ್ತಿಲ್ಲ ಅಂತೇಳಿ. ಸೊ ಏನೇ ಆಗಲಿ, ರಕ್ಷಿತ ಇಲ್ಲದ ಮನೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಖಾಲಿ ಅಂತ ಅನಿಸ್ತಿದೆ ಅಂತೇಳಿ ಸಾವಿರಾರು ಜನ ಕಮೆಂಟ್ ಹಾಕಿದ್ದಾರೆ. ನಿಮ್ಗೆ ಏನ್ ಅನಿಸ್ತದೆ ರಕ್ಷಿತನ ಬಗ್ಗೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.